ಆಯಿತು, ಇವರು ವಿಷ್ಣುವರ್ಧನ್ ಆಯಿತು, ಅನಂತ್ನಾಗ್ ಇವರೆಲ್ಲ ಅದಾಯಿತು. ಈಗ ಸೂಪರ್ ಸ್ಟಾರ್ ದರ್ಶನ್ ಅಂತ ಇರೋದು ಈಗ. ಅಂದರೆ ಅವರ ಅಭಿಮಾನಿಗಳನ್ನು ಮೀರಿಸೋರು ಇಲ್ಲ, ಅಷ್ಟು ಅಭಿಮಾನಿಗಳು ಸೇರಿಸ್ಕೊಂಡಿದ್ದಾರೆ. ಅವರ ಸಂಪರ್ಕ ಏನಾದರೂ ಬಂತ ನಿಮಗೆ? ದರ್ಶನ್ ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದೆ ಅದರಲ್ಲಿ. ನಾನು ವಿಷ್ಣು ಸಾರ್ ಪಿಕ್ಚರ್ ಒಂದು ಮೈಸೂರಲ್ಲಿ, ಅವಾಗ ಎಲ್ಲ ಪಿಕ್ಚರ್ ಮೈಸೂರೇ ಶೂಟಿಂಗ್. ಎಸ್ ಎಸ್, ನಿಮ್ಮ ಫೇವ್ರೇಟ್ ಲೊಕೇಶನ್ ಅದು. ಸೊ ಅಲ್ಲಿ ನಾನು ಸ್ಟೇ ಮಾಡಿದ್ದು ದಾಸ್ ಪ್ರಕಾಶ್ ಪ್ಯಾರಡೈಸ್. ಒಂದು ದಿನ ಒಂದು ಫೋನ್ ಬಂತು ನನಗೆ ರಿಸೆಪ್ಷನ್, ಸರ್ ಸಂಬಡಿ ಎಸ್ ಕಮ್ ಟು ಮೀಟ್ ಯು ಹಿಯರ್. ನಾನು ಕೆಳಗೆ ಬಂದರೆ ಒಂದು ಮದರ್ ಆ್ಯಂಡ್ ಸನ್, ಟಾಲ್ ಸನ್, ಓಕೆ, ಮೀಡಿಯಮ್ ಹೈಟ್ ಮದರ್. ಸೊ ಸರ್ ನಮಸ್ಕಾರ ಸರ್, ನಾವು ಮೈಸೂರವರು, ಇದು ದರ್ಶನ್ ಇದು ಹೀರೋ. ಪರಿಚಯ ಮಾಡಿ ಯಾವ ಸಿನಿಮಾ ಮಾಡಿರಲಿಲ್ಲ? ಇಲ್ಲ ಮಾಡಿಲ್ಲ, ಫಸ್ಟ್ ಬಿಫೋರ್ ಮೆಜೆಸ್ಟಿಕ್ ಬಂದು ನಾನು ಹೇಳಿದೆ, ಇಲ್ಲ ಅಮ್ಮ ಈ ಪಿಕ್ಚರಲ್ಲಿ ಇಲ್ಲ, ಆಲ್ರೆಡಿ ಅದು ಶೂಟಿಂಗ್ ಆಯ್ತಲ್ಲ ಆಲ್ರೆಡಿ, ನೆಕ್ಸ್ಟ್ ಯಾವುದೋ ಅಂದರೆ ಖಂಡಿತ ಮಾಡೋಣ ಅಂತ ಹೇಳಿ ಹ್ಯಾಪಿ. ಅದು ಫಸ್ಟ್ ಮೀಟಿಂಗ್ ನಾನು. ನೆಕ್ಸ್ಟ್ ನಮ್ಗೆ ಬರೋ ನ್ಯೂಸೇ ಅವರು ಸೂಪರ್ ಸ್ಟಾರ್ ಅದ ನ್ಯೂಸೇ ನಮ್ಗೆ ಬರೋದು. ಆಮೇಲೆ ಟಚ್ ಮಾಡ್ಲಿಕ್ಕೆ ಹೋಗಿಲ್ಲ? ಇಲ್ಲ, ಆಮೇಲೆ ಇಲ್ಲ, ಚಾನ್ಸ್ ಸಿಗಲಿಲ್ಲ ಆಮೇಲೆ. ಬಟ್ ಒಂದು ಸ್ಟೇಜ್ ಆದಮೇಲೆ ನೋಡಿದ್ರೆ ಅವರು ಅಷ್ಟು ಹೈಟ್ಲಿದ್ದಾರೆ ಅವರು. ಇನ್ನೊಂದು ಅವ್ರ ಪಿಕ್ಚರ್ ಬೇರೆ ಸ್ಟೈಲ್, ನಂದು ಬೇರೆ ಸ್ಟೈಲ್. ಈಗ ಒಳ್ಳೆ ಫ್ರೆಂಡ್ಶಿಪ್ಪಲ್ಲಿದೆ, ಬರೀ ಮ್ಯೂಚುವಲ್ ರೆಸ್ಪೆಕ್ಟ್ ಇದೆ. ಈಗ ಪಿಕ್ಚರ್ ಮಾಡಿಬಿಟ್ಟು ಬೇರೆ ಥರ ಆಗ್ಬಿಡುತ್ತೆ, ಯಾಕೆ ಸುಮ್ಮನೆ ಒಂದು ಆತಂಕ ಇದ್ದೇ ಇರ್ತದೆ. ಇಲ್ಲ, ನನಗೆ ಬೇರೆ ನಮ್ಮ ಪಿಕ್ಚರ್ ಮೇಕಿಂಗ್ ಸ್ಟೈಲೇ ಬೇರೆ, ಅವ್ರದ್ದು ಬೇರೆ ಸ್ಟೈಲ್. ಒಟ್ಟು ಆ ಸ್ಟೈಲಿಗೆ ಹೊಂದಿಕೆ ಆಗಲಿಕ್ಕಿಲ್ಲ, ನೀವು ಹೊಂದಾಣಿಕೆ ಆಗಲ್ವಾ? ನಾನು ಇಲ್ಲಿ ಟ್ರೈ ಮಾಡಿಲ್ಲ, ಅದಕ್ಕೊಂದು ಗಟ್ಸ್ ಬೇಕಲ್ಲ. ಹೌದು, ಅದಿಲ್ಲ. ಎಲ್ಲ ಮಲಯಾಳಿ ಕುಟ್ಟಿ ಹಿಂಗೆ ಮಾತಾಡ್ತೀನಿ, ಗಡ್ಸಿಲ್ಲ ಅಂತ. ಇಲ್ಲದ್ರೆ ಮಾಡೋದಕ್ಕೊಂದಿರುತ್ತಲ್ಲ ಅದು. ಕೆಲವು ನಮ್ಗೆ ಕನ್ವಿಕ್ಷನ್ ಆಗಲ್ಲ, ಇದು ಚೆನ್ನಾಗಿರಲ್ಲ ಅನ್ನೋದು. ಅವ್ರ ಪಿಕ್ಚರಲ್ಲಿ ನೋಡಿದ್ರೆ, ಈ KGF ನೋಡಿದ್ರೆ ನನಗೆ ಅಷ್ಟು ಇಂಪ್ರೆಸ್ ಆಗಲ್ಲ. ಈಗ ದರ್ಶನ್ ಬಗ್ಗೆ ಏನು ಹೇಳ್ತೀರಿ? ಈಗ ಪ್ರಸ್ತುತ ಏನು ಕೇಸ್ ಬಗ್ಗೆ ಎಲ್ಲ ನಮ್ಮದ್ರ ಕೇಳಿದೆ, ಅದು ನಾನು ಸಂಬಂಧ ಏನಿಲ್ಲ. ಯಾಕಂದರೆ ಅದು ಕನೆಕ್ಟೆಡ್ ವಿತ್ ಲೀಗಲ್ ಮ್ಯಾಟ್ರ್, ಇಂಡಿಯನ್ ಪೀನಲ್ ಕೋಡ್ ಅದೆಲ್ಲ. ಇಲ್ಲ, ಅದು ಟಚ್ಚೇ ಮಾಡೋದು ಬೇಡ. ಸಿನಿಮಾ. ದರ್ಶನ್ ಹೇಗೆ ಆ್ಯಕ್ಚುಲಿ? ದರ್ಶನ್ ಈಸ್ ಮಾಸ್ ಹೀರೋ ಸರ್. ಒಂದು ಈಸ್ ಎ ಹೀರೋ, ನಾವು ಆ ರೆಸ್ಪೆಕ್ಟ್ ಕೊಡಲೇಬೇಕು. ಈಸ್ ಎ ಹೀರೋ. ನಾನು ಸಿನಿಮಾ ಇರೋದ್ರಿಂದ ನನಗೆ ಬೇರೆ ಕಡೆ ಎಲ್ಲ ನಾನು ನೋಡೋದಿಲ್ಲ. ನನಗೂ ಈಸ್ ಅನ್ ಆರ್ಟಿಸ್ಟ್, ಈಸ್ ಎ ಸ್ಟಾರ್ ಅಷ್ಟೇ. ಆ ರೆಸ್ಪೆಕ್ಟ್ ನನಗೆ ಖಂಡಿತ ಇದ್ದೇ ಇರುತ್ತೆ. ಮಿಕ್ಕಿದೆಲ್ಲ ನನಗೆ ಸಂಬಂಧ ಇಲ್ಲ. ಅದೆಲ್ಲ ಒಂದು ಲೀಗಲ್ ಮ್ಯಾಟರ್ಸ್ ಎಲ್ಲ ಇದೆಲ್ಲ ಘಟನೆಗಳಾದಾಗ ಚಾನಲ್ಗಳು ನನ್ನನ್ನು ಕರೆಸಿದರು ಮಾತಾಡಲಿಕ್ಕೆ ಬೇಕಾಗಿ. ಆಗ ನಾನು ಇಂಟ್ರೊಡಕ್ಷನ್ನೇ ಹೇಳಿದ್ದೇನೆಂದರೆ, ನಾನು ದರ್ಶನ್ ವಿರುದ್ಧ ಆಗಲಿ ಪರವಾಗಲಿ ಮಾತಾಡಲಿಕ್ಕೆ ಕೂತ್ಕೊಂಡಿದ್ದಲ್ಲ. ನನ್ನ ಜೊತೆ ಅವರ ಸಂಬಂಧ ಮತ್ತು ಅವ್ರ ಜೊತೆ ನನ್ನ ಸಂಬಂಧ ಹೇಗಿತ್ತು ಅಷ್ಟನ್ನು ಮಾತ್ರ ಹೇಳ್ತೀನಿ. ಕರೆಕ್ಟ್, ಅದೇ ಅಷ್ಟೇ ಅಲ್ವಾ? ಅದರಲ್ಲಿ ಪರ ಪ್ರಶ್ನೆನೇ ಇಲ್ಲ. ಅದು ಹೇಳೋದಕ್ಕೆ ನಮಗೇನು ರೈಟ್ಸ್ ಇಲ್ಲ ಸರ್, ನಮಗೇನು ಗೊತ್ತಿಲ್ಲ. ನಮಗೆ ಬ್ಯಾಕ್ಗ್ರೌಂಡ್ ಗೊತ್ತಿಲ್ಲ, ಏನು ನಡೆದಿದೆ ನಮ್ಗೆ ಗೊತ್ತಿಲ್ಲ. ಓನ್ಲಿ ಪೇಪರ್ಲಿ ಓದೋದು ತಾನೆ. ಹೌದೌದು. ಸೊ ವಿ ಶುಡಂಟ್ ಮೇಕ್ ಎನಿ ಕಮೆಂಟ್ಸ್. ಐ ವಿಲ್ ನಾಟ್ ಮೇಕ್ ಎನಿ ಕಮೆಂಟ್ಸ್.